ಧಾರವಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಅಬ್ಬರ ಜೋರಾಗಿದೆ. ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಮಣಿಸೋಕೆ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಯಂಗ್ ಲೀಡರ್ ವಿನೋದ್ ಅಸೂಟಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಈ ಬಾರಿ ಜೋಶಿ ವಿರುದ್ಧ ತೊಡೆ ತಟ್ಟಿದ್ದಾರೆ. ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರದ ಮೇಲೆ. ಈ ಕ್ಷೇತ್ರದ ಮೇಲೆ ಮೋದಿ ಅಲೆ ಪರಿಣಾಮ ಬೀರೋದಿಲ್ಲ. ಜನರಲ್ಲಿ ಬದಲಾವಣೆ ಗಾಳಿ ಬೀಸಿದೆ ಅಂತ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಹೇಳಿದ್ದಾರೆ. ಜನರೇ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಲು ತೀರ್ಮಾನ ಮಾಡಿದ್ದಾರೆ. ನಮ್ಮ ಸರ್ಕಾರ ಮಾಡಿದ ಅಭಿವೃದ್ಧಿಗಳಿಗೆ ಜನರು ಬೆಂಬಲವನ್ನು ಕೊಡ್ತಾರೆ. ಮೋದಿಯವರು ಏನೇ ಮಾಡಿದರೂ ಜನ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅನ್ನುವಂಥ ಗೆಲುವಿನ ವಿಶ್ವಾಸವನ್ನು ವಿನೋದ್ ಅಸೂಟಿ ವ್ಯಕ್ತಪಡಿಸಿದ್ದಾರೆ. ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಕಾವು ರಂಗೇರಿದೆ. ಕೈ ಅಭ್ಯರ್ಥಿ ವಿನೋದ್ ಅಸೂಟಿ ಭರ್ಜರಿ ಪ್ರಚಾರವನ್ನು ಮಾಡ್ತಾರೆ. ಅದರಲ್ಲಿ ಒಂದು ಯುವಕರ ಗುಂಪನ್ನೇ ಕಟ್ಟಿಕೊಂಡು ಇವತ್ತು ಕ್ಷೇತ್ರ ಸಂಚಾರವನ್ನು ಮಾಡ್ತಾರೆ. ಈ ಕೈ ಅಭ್ಯರ್ಥಿ ಅಂತಹ ವಿನೋದ್ ಅಸೂಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಯಾವ ರೀತಿ ಪ್ರಚಾರವನ್ನು ಮಾಡ್ತಿದ್ದೀರಿ ಈಗ? ಸರ್, ಇವಾಗಲೇ ನಾವು ಸುಮಾರು ಕ್ಷೇತ್ರದ 70% ಪ್ರಚಾರನ ಮುಗಿಸಿದ್ದೀವಿ. ಪ್ರತಿಯೊಂದು ಜಡ್ಪಿ 2 ಜಡ್ಪಿ ಸೇರಿಸಿ ಒಂದು ಕ್ಷೇತ್ರದಲ್ಲಿ ಪ್ರಚಾರವನ್ನು ಕೂಡ ಪ್ರಾರಂಭ ಆಗಿದೆ. ಸುಮಾರು ಈಗಾಗಲೇ ಒಂದು 14 ಜಡ್ಪಿಯನ್ನು ಪ್ರಚಾರವನ್ನು ಪ್ರತಿ ಕ್ಷೇತ್ರದಲ್ಲಿ ಮುಗಿಸಿದ್ದೀವಿ. ನಮ್ಮ ಶಿಗ್ಗಾಂವದಲ್ಲಿ ಕೂಡ ಪ್ರತಿ ಗ್ರಾಮ ಪಂಚಾಯತಿ ವೈಸ್ ಹೋಗಿ ಅಲ್ಲಿ ಕೂಡ ಪ್ರಚಾರವನ್ನು ಮಾಡಿದ್ದೀವಿ. ಈ ಸಲ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ನಾಯಕರು ಎಲ್ಲರೂ ಒಂದು ಭಾಳ ಉತ್ಸಾಹದಿಂದ ಈ ಸಲ ಕಾಂಗ್ರೆಸ್ ಪಕ್ಷದ ಬಾವುಟ ಹಾರಿಸ್ಬೇಕಂತೇಳಿ ಕಾಯ್ದು ಕುಂತಿದ್ದಾರೆ ಅಂತ ಹೇಳ್ತೀನಿ. ಸರ್, ಕಳೆದ 7 ಲೋಕಸಭಾ ಚುನಾವಣೆ ತೆಗೆದುಕೊಂಡಾಗ ಇಲ್ಲಿ ಕಾಂಗ್ರೆಸ್ ಒಂದು ಕಡೆ ಹಿನ್ನಡೆ ಆಯಿತು. ಈ ಬಾರಿ ಅಂತಾರೆ ಕಾಂಗ್ರೆಸ್ ಬಾವುಟ ಹಾರಿಸ್ತೀರಿ ಧಾರವಾಡ ಲೋಕಸಭಾ ಕ್ಷೇತ್ರದ ಮೇಲೆ? ಅಲ್ಲ, ಅದೇ ಹೇಳಿದೆ, ಈ ಒಂದು ಚುನಾವಣೆ ಅಂತಂದ್ರೆ ಜನರ ತೀರ್ಮಾನಕ್ಕೆ ನಾವು ಯಾವಾಗಲೂ ತಲೆಬಾಗಬೇಕಾಗ್ತೈತಿ. ಆದರೆ ಈ ಸಲ ಜನರು ಒಂದು ಬದಲಾವಣೆ ಗಾಳಿ ಬೀಸಿದೆ. ಜನರು ಈ ಸಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಶೀರ್ವಾದ ಕೊಡಬೇಕು. ಏನು 96 ಇಲ್ಲೂ ನಾವು ಪಕ್ಷದಿಂದ ಸೋಲನ್ನು ಅನುಭವಿಸಿ ಬಂದಿದ್ದೀವಿ. ಈ ಸಲ ಬೇಡ, BJPದ ಸಾಕಾಯಿತು ಈ ಸಲ ನೋಡಿ. ಈ ಸಲ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡೋಣ ಅಂತೇಳಿ ತೀರ್ಮಾನ ತೊಗೊಂಡಾರ ಅಂತ ನನ್ನ ಅನಿಸಿಕೆ. ಇಲ್ಲಿ ಪ್ರಮುಖವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಚರ್ಚೆ ಆಗ್ತಾ ಇರೋದು ಜಾತಿ ಲೆಕ್ಕಾಚಾರ, ಧರ್ಮ ಸಂಕಟ ಇವೆಲ್ಲ ಎದುರಾಗ್ತಿದ್ದಾವೆ. ಅದು ಜಾತಿ ಲೆಕ್ಕಾಚಾರ ಒಂದು ಭಾಗ ಆದರೆ ಯಾವ ವ್ಯಕ್ತಿ ಕೂಡ ಯಾವ ಪಕ್ಷ ಕೂಡ ಒಂದೇ ಸಮುದಾಯಕ್ಕೆ ಸೀಮಿತ ಆಗಿರಲ್ಲ. ಒಂದೇ ಸಮುದಾಯದ ಓಟ್ ಬಿದ್ದರೂ ಕೂಡ ಆ ವ್ಯಕ್ತಿ ಮತ್ತು ಆ ಪಕ್ಷ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮುದಾಯಗಳನ್ನು ತೊಗೊಂಡು ಹೋದಾಗ ಮಾತ್ರ ಒಂದು ಪಕ್ಷ ಒಂದು ವ್ಯಕ್ತಿ ಗೆಲ್ಲಿಕ್ಕೆ ಸಾಧ್ಯ ಅಂಥೇಳಿ ನನ್ನೊಂದು ಭಾವನೆ ಇದೆ. ಈ ಕಾಂಗ್ರೆಸ್ ಪಕ್ಷ ಕೂಡ ಎಲ್ಲ ಧರ್ಮಗಳನ್ನು ಎಲ್ಲ ಜಾತಿಗಳನ್ನು ಏಕತೆಯೊಳಗೆ ಒಯ್ದು ಒಂದು ಒಳ್ಳೆ ಸಮಾಜಕ್ಕೆ ಒಳ್ಳೆ ಆಗುವ ದೃಷ್ಟಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಇದೆ. 100% ಈ ಸಲ ಜನರು ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ಚಲೋ ಇದೆ, ಸಪೋರ್ಟ್ ಮಾಡ್ತಾರಂತ ನನ್ನ ಭಾವನೆ ಇದೆ. ಈಗ ಧಾರವಾಡ ಲೋಕಸಭಾ ವಿಷಯದಲ್ಲಿ ಚರ್ಚೆ ಆಗ್ತಾ ಇರೋದು ಅಭಿವೃದ್ಧಿನ ಮತ್ತು ಬೇರೆ ಬೇರೆ ವಿಷಯಗಳನ್ನ. ಅಭಿವೃದ್ಧಿ ಪರವಾಗಿ ಗ್ಯಾರಂಟಿ ಇರ್ಬೋದು, ಅಭಿವೃದ್ಧಿ ಪರವಾಗಿ ನಮ್ಮ ಧ್ವನಿಯಾಗಿದೆ. ಏನು ವಿಧಾನಸಭಾ ಚುನಾವಣೆಗಿಂತ ಮುಂಚೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಮತ್ತು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ಇವರೆಲ್ಲರ ಒಂದು ಸಮ್ಮುಖದಲ್ಲಿ ನಾವು 5 ಗ್ಯಾರಂಟಿಗಳನ್ನು ನಮ್ಮ ರಾಜ್ಯದ ಜನತೆ ಮುಂದೆ ಈಗಾಗಲೇ ನಾವು 10 ತಿಂಗಳಿಂದ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಏನು ಆಶ್ವಾಸನೆ ಕೊಟ್ಟಿದ್ದು, ಕೇವಲ 10 ತಿಂಗಳಲ್ಲೇ ನಾವು ಅಧಿಕಾರಕ್ಕೆ ಬಂದ ಮೇಲೆ, ಜನರ ಆಶೀರ್ವಾದ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ನಾವು 5 ಗ್ಯಾರಂಟಿಗಳನ್ನು ನಮ್ಮ ರಾಜ್ಯದ ಜನತೆಗೆ ಕೊಡುಗೆಯನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡಿತಿದ್ದೀವಿ. ಇಲ್ಲಿ 31 ವರ್ಷ 51 ವರ್ಷ ಅಂತೇಳಿ ಒಂದು ಕಡೆ ಅಂದರೆ ಟಾಕ್ ವಾರ್ ಚಲುವಾಗಿದೆ. 31 ವರ್ಷದ ಯುವಕ 51 ವರ್ಷದ ಮುದುಕ ಅಂತೇಳಿ. ಸರ್, ಆಗಲ್ಲ. ಯಾರೂ ಕೂಡ 51ನೇ ವರ್ಷದಿಂದನೇ ಚಾಲು ಆಗಲ್ಲ. ಎಲ್ಲರೂ ಚಾಲು ಆಗೋದು ಫ್ರಮ್ ಸ್ಟಾರ್ಟಿಂಗ್ ಬಿಗಿನಿಂಗ್ ಈಸ್ 0 1 2 3 ಚಾಲು ಅನುಭವ ಇರ್ತೈತಿ. ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರಾದಂಥ ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರಾಗಿರ್ಬೋದು, ವಿನಯಣ್ಣ ಕುಲಕರ್ಣಿ ಅವರಾಗಿರ್ಬೋದು, ಪ್ರಸಾದ್ ಅಬ್ಬಾಯಿ ಸಾಹೇಬರು, ಕೋನ್ ರೆಡ್ಡಿ ಸಾಹೇಬರು, ಇವರೆಲ್ಲ ಭಾಳ ಒಂದು ಅನುಭವಿಸ್ತಿದ್ದಾರೆ. ಭಾಳ ವರ್ಷದಿಂದ ಈ ಒಂದು ರಾಜಕಾರಣದಲ್ಲಿದ್ದಾರೆ. ಅವರು ಕೂಡ ಈ ಜಿಲ್ಲೆಗೆ ಭಾಳ ಅಪಾರವಾಗಿ ಕೊಡುಗೆ ಕೂಡ ಇದೆ 4 ಮಂದಿದು. ಅವರ ಒಂದು ಸಮ್ಮುಖದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಚುನಾವಣೆ ನಾವೆಲ್ಲರೂ ಎದುರಿಸ್ತಿದ್ದೀವಿ ಅಂತ ಹೇಳ್ತೀನಿ. ಒಬ್ಬ ಘಟಾನುಘಟಿ ನಾಯಕ, ಕೇಂದ್ರ ಸಚಿವರ ವಿರುದ್ಧ ತಾವು ಸ್ಪರ್ಧೆ ಮಾಡಿದ್ದೀರಿ. ಒಂದು ಕಡೆ ಅಂತಂದರೆ ಮೋದಿಯವರ ಫೋಟೋ, ಮೋದಿಯವರ ಹೆಸರು. ಮೋದಿಯವರು ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೆ, ಇದೇ ಒಂದು 10 ತಿಂಗಳ ಹಿಂದೆ ಮೋದಿಯವರು ನಮ್ಮ ರಾಜ್ಯದಲ್ಲಿ ಬಂದು ಸುಮಾರು ಕಡೆ ಪ್ರಚಾರವನ್ನು ಕೂಡ ಮಾಡಿದರು. ಅವಾಗೂ ಹೇಳಿದರು ಈ ಸಲ ನಾವು 150 ಸೀಟ್ಸ್ ನಾವು BJP ಗೆಲ್ತೀವಿ ಅಂತ ಹೇಳಿದರು. ಆದರೆ ರಾಜ್ಯದ ಜನತೆ ಈ ಸಲ ಅವ್ರು ಬಂದು ಪ್ರಚಾರ ಮಾಡಿ ಹೋಗಿದ್ರು ಕೂಡ ನಮ್ಮ ರಾಜ್ಯದ ಜನತೆ ಸುಮಾರು 135 ಸೀಟ್ಗಳನ್ನು ನಮ್ಗೆ ಆಶೀರ್ವಾದ ಮಾಡೋರು. ಅದೇ ರೀತಿಯಾಗಿ ಇದೆ ಈ ಚುನಾವಣೆಯಲ್ಲಿ. ಅದೇ ರೀತಿ 100% ಈ ಸಲ ಅವಾಗ ನಾವು ಬರೀ ಗ್ಯಾರಂಟಿಗಳನ್ನು ಆಶ್ವಾಸನೆ ಕೊಟ್ಟಿದ್ದಾಗ 135 ಸೀಟ್ಸ್ ನಮ್ಗೆ ಕೊಟ್ಟಿದ್ದು. ಅವು ಗ್ಯಾರಂಟಿ ಆಶ್ವಾಸನೆ ಈಡೇರಿಸಿ ಜನರಿಗೆ ಮಡ್ಲಿಗೆ ನಾವು ಹಾಕಿದ ಮೇಲೆ ಇವಾಗ ನಾವು ಏನು ನಮ್ಮ ಕೇಂದ್ರದ ನಾಯಕರಾದಂಥ ಖರ್ಗೆ ಸಾಹೇಬರು ಇಂಡಿಯಾ ಒಕ್ಕೂಟದಿಂದ
ಪ್ರತಿಯೊಂದು ಬಡ ಕುಟುಂಬಕ್ಕೆ 1 ಲಕ್ಷ ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿವಿ. ರೈತರದ ಒಂದು ಸಾಲ ಮನ್ನಾವನ್ನು ಮಾಡ್ತೀವಿ ಅಂತೇಳಿ ಕೂಡ ಏನು ಆಶ್ವಾಸನೆ ಕೊಟ್ಟಿವಲ್ಲ, ಇವೆಲ್ಲರ ಸಮ್ಮುಖ ಮುಂದೆ ನಾವು ಜನರ ಕಡೆ ತಲುಪಿಸ್ತೀವಿ. ಅವ್ರ ಆಶೀರ್ವಾದ ನಮ್ಗೆ ಕೇಳಿಸ್ಕೊಂಡು 100% ಸೆಂಟ್ರದಲ್ಲಿ ಕೇಂದ್ರದಲ್ಲಿ ಕೂಡ ನಮ್ಮ ಇಂಡಿಯಾ ಒಕ್ಕೂಟದಿಂದ ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತೈತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಹೇಳ್ತೀನಿ. ನೀವು ಗೆದ್ದಿರಿ 100% ನಾವು ಗೆಲ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿ ಅಂತಾರೆ ಮೋದಿ ಹವಾ ಮತ್ತು ಮೋದಿ ಹೆಸರು ಇಲ್ಲಿ ಯಾವುದೂ ಸಹ ಧಾರವಾಡ ಲೋಕಸಭಾ ಕ್ಷೇತ್ರದ ಮೇಲೆ ಪರಿಣಾಮ ಬೀರೋದಿಲ್ಲ. ಯಾಕೆಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿಯವರು ಗಲ್ಲಿ ಅಡ್ಡಾಡಿಲಿ ರೋಡ್ ಶೋ ಮಾಡಿದರು. ಅದರ ಎಫೆಕ್ಟ್ ಕರ್ನಾಟಕ ರಾಜ್ಯದಲ್ಲಿ 135 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಅದೇ ರೀತಿ ಈ ಒಂದು ಚುನಾವಣೆ ಸಹಿತ ಮೋದಿ ಬಂದರೂ ಸಹಿತ ಇಲ್ಲಿ ಮತದಾರರು ಬದಲಾವಣೆ ಆಗೋದಿಲ್ಲ. ಈ ಬಾರಿ ಅಂತ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟವನ್ನು ಹಾರಿಸ್ತಾರೆ ಅನ್ನೋದು ವಿನೋದ್ ಅಸೂಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ.